ಹೊಸಕೋಟೆ ತಾಲೂಕು ನಾಕ್ನಹಳ್ಳಿ ಗ್ರಾಮದಲ್ಲಿ ಇವತ್ತು ಶ್ರೀ ದ್ರೌಪದಮ್ಮ ದೇವಿಯ ಕರಗ ಮಹೋತ್ಸವ ಭಾರಿ ವಿಜೃಂಭಣೆಯಿಂದ ನಡೆಯಿತು. ಇದಕ್ಕೆ ಎಲ್ಲ ಗ್ರಾಮದ ಹಿರಿಯರು ಮುಖಂಡರು ಎಲ್ಲನೂ ಈಗ ದೇವರ ಕೃಪೆಗೆ ಪಾತ್ರರಾಗಿ ತಮ್ಮ ಅನುಭವವನ್ನು ಎಲ್ಲ ಕೊಟ್ಟಿದ್ದಾರೆ. ಇವತ್ತು ಎಲ್ಲ ಸಹಕಾರ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ತಮ್ಮ ಎಲ್ಲ ಹಿರಿಯರು ಮುಖಂಡರು ಹಾಗೂ ಈ ಎಲ್ಲ ದಾನಿಗಳು ನಮ್ಮ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೂ ನಾನು ಚಿರಋಣಿಯಾಗಿ ಇರುತ್ತೇನೆ. ಹಾಗೂ ಇದು 44ನೇ ವರ್ಷದ ಕರಗ ಮಹೋತ್ಸವ ಭಾರಿ ವಿಜೃಂಭಣೆ ನಡೆಯಿತು. ಯಾವುದೇ ಘಟನೆಗಳು ಇಲ್ಲದಂತೆ 45 ವರ್ಷದಿಂದಲೂ ನಡೆದುಕೊಂಡು ಬರ್ತಾ ಇದೆ. ಆ ತಾಯಿ ದ್ರೌಪದಮ್ಮ ದೇವಿ ಈ ಗ್ರಾಮದ ಜನತೆಗೆ, ಸುತ್ತಮುತ್ತಲಿನ ಗ್ರಾಮದ ಜನತೆಗೆ ಆಶೀರ್ವಾದವನ್ನು ಕೊಡ್ಲಿ ಅಂತೇಳಿ ನಾನು ಈ ಒಂದೆರಡು ಮಾತುಗಳನ್ನ ಈ ವರ್ಷದ ಕರಗ 5 ದಿನದ ಕರಗ ಕಾರ್ಯಕ್ರಮಗಳು, ಧ್ವಜಾರೋಹಣ, ಹಸಿ ಕರಗ 2ನೇ ದಿವಸ ಹಸಿ ಕರಗ, ಹೆಣ್ಣು ಮಕ್ಕಳ ದೀಪೋತ್ಸವ 3ನೇ ದಿನ, 4ನೇ ದಿನ ಬಂದು ಕರಗ ಮಹೋತ್ಸವ, 5ನೇ ದಿನ ಬಂದು ಕೋತಲರಾಜಿ ಗಾವು. ಈ ಒಂದು ಕಾರ್ಯಕ್ರಮವನ್ನು ನಾವು 45 ವರ್ಷಗಳಿಂದ ನಡೆದುಕೊಂಡು ಬಂದಿರುತ್ತೇವೆ. ಎಲ್ಲ ನಮ್ಮ ಮುಖಂಡರುಗಳಿಗೂ ಎಲ್ಲ ಹಿರಿಕುಮಾರದ ಒಂದು ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಭಾರಿ ವಿಜೃಂಭಣೆ ನಡೆಯಿತು. ಅವರಿಗೆಲ್ಲ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಅದಕ್ಕೆ ನಮ್ಮ ಮುನ್ನಿ ಕುಲದ ಮಠದ ಸ್ವಾಮೀಜಿಗಳಾದ ಪ್ರಣಾನಂದ ಸ್ವಾಮೀಜಿಯವರು, ಅವರ ಆಶೀರ್ವಾದ, ಅವರು ಬಂದು ಈ ಒಂದು ಕಾರ್ಯಕ್ರಮವನ್ನು, ದೇವರ ಕೃಪೆಯ ಕಾರ್ಯಕ್ರಮವನ್ನು ಆಶೀರ್ವದಿಸಿದ್ದಾರೆ. ನಮ್ಮ ಹಿರಿಯರಾದ ನಾಗವಾರದ ರಾಜಣ್ಣನವರು ಇದಕ್ಕೆಲ್ಲ ಸಹಕಾರವನ್ನು ಕೊಟ್ಟರು. ಅವರು ಸುಮಾರು 30 ವರ್ಷಗಳಿಂದ ನಮ್ಮ ಗ್ರಾಮವನ್ನು, ನಮ್ಮ ಜನಾಂಗದ ಮತ್ತು ಈ ಗ್ರಾಮಕ್ಕೆ ಅವರು ಒಂಥರ ದತ್ತು ತೆಗೆದುಕೊಂಡು ಕೆಲಸವನ್ನು ಮಾಡಿದ್ದಾರೆ. ಅವರಿಗೂ ನಮ್ಮ ಈ ಗ್ರಾಮದ ಪರವಾಗಿ ಕೃತಜ್ಞತೆಗಳನ್ನು ನಾವು ಅರ್ಪಿಸುತ್ತೇವೆ. ಈ ಕಾರ್ಯಕ್ರಮಕ್ಕೆ ನಿನ್ನೆ ಮಧ್ಯಾಹ್ನ ಶರತ್ ಪ್ರತಿಭಾ ಅವರು ಬಂದಿದ್ರು. ಹಾಗೂ ಸಾಯಂಕಾಲ ಶರತ್ ಬಚ್ಚೇಗೌಡರು ಹಾಗೂ ಸುರೇಶ್ ಅಣ್ಣನವರು, ಕೋಟೆಹಳ್ಳಿ ಸುರೇಶ್ ಅಣ್ಣನವರು, ಎಲ್ಲ ನಮ್ಮ ಹಿರಿಯರಾದ ಸಿ ಮುನಿಯಪ್ಪನವರು ಈ ಕಾರ್ಯಕ್ರಮಕ್ಕೆ ಬಂದು ಆಶೀರ್ವಾದವನ್ನು ಮಾಡಿದ್ದಾರೆ. ಅವರಿಗೂ ನಮ್ಮ ಈ ದೇವಸ್ಥಾನದ ಪರವಾಗಿ ಹಾಗೂ ನಮ್ಮ ಗ್ರಾಮದ ಪರವಾಗಿಯೂ ಕೃತಜ್ಞತೆಗಳನ್ನ ಅರ್ಪಿಸುತ್ತೇನೆ. ನಮ್ಮ ಹೆಸರು ಕೆ ಮುನಿರಾಜ್ ಅಂತ. ನಾವು ಇಂದಿನಿಂದ ಕರಗವನ್ನು 25 ವರ್ಷ ನಾವು ಮಾಡಿದ್ದೇವೆ. ನಾನು 25 ವರ್ಷಗಳು ನಾನು ಕರಗವನ್ನು ಒತ್ತಿದ್ದೇನೆ. ಹಾಗೂ ನನ್ನ ತಮ್ಮನಾದ ರಾಮಾಂಜನೇಯವರು 16 ವರ್ಷ ಕರಗವನ್ನು ಒತ್ತಿದ್ದಾರೆ. ಈಗ ನನ್ನ ಮಗನಾದ ಮಂಜುನಾಥನವರು 2 ವರ್ಷಗಳಿಂದ ಕರಗವನ್ನು ಒತ್ತು ಈ ವರ್ಷ ಭಾರಿ ವಿಜೃಂಭಣೆಯಿಂದ ಮಾಡಿದ್ದಾರೆ. ಅವರಿಗೂ ನಮ್ಮ ಎಲ್ಲ ಗ್ರಾಮದ ಪರವಾಗಿಯೂ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ.